ಪಾಂಡವಪುರ ತಾಲೂಕಿನ ಟಿ.ಎಸ್. ಛತ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಂಗಲಕುಪ್ಪೆ ಅಂಗನವಾಡಿ ಕೇಂದ್ರಕ್ಕೆ ಬನಘಟ್ಟ ಶಾರದಿಂದು ಅಪಾರ್ಟ್ಮೆಂಟ್ ಡಾಕ್ಟರ್ ಗಂಗಾಧರ್ ಹಾಗೂ ಪಾರ್ಥಸಾರಥಿ ಬಿಜೆಪಿ ಮುಖಂಡರಾದ ಎಚ್.ಎನ್. ಮಂಜುನಾಥ್ ರವರ ತಂಡ ಗ್ರಾಮದ ಮುಖಂಡರ ಜೊತೆ ಭೇಟಿ ನೀಡಿ ಅಂಗನವಾಡಿಯ ಮಕ್ಕಳ ಕಲಿಕಾ ಚಟುವಟಿಕೆಗೆ ಅವಶ್ಯಕತೆ ಇದ್ದ ಮಕ್ಕಳ ಆಟದ ಸಾಮಗ್ರಿಗಳು, ಪುಸ್ತಕಗಳನ್ನು ಇಡುವ ಡೆಸ್ಕ್, ಟೇಬಲ್ ಅನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಕ್ಕಳು ಮತ್ತು ಗ್ರಾಮಸ್ಥರ ಜೊತೆ ಕೇಕ್ ಕತ್ತರಿಸಿ ಮಕ್ಕಳಿಗೆ ನೂತನ ವರ್ಷದ ಶುಭಾಶಯಗಳನ್ನು ಕೋರಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಣ್ಣ, ಬಿಲ್ ಕಲೆಕ್ಟರ್ ಅರುಣ್ ಕುಮಾರ್, ರೈತ ಸಂಘದ ಮುಖಂಡರಾದ ಇ.ಡಿ. ಲೋಕೇಶ್, ನಿವೃತ್ತ ಶಿಕ್ಷಕರಾದ ಮಂಜುನಾಥ್, ಯಜಮಾನರಾದ ಬೋಳಾರೇಗೌಡ, ಅಂಗನವಾಡಿ ಶಿಕ್ಷಕಿ ಶೋಭಾ ಮತ್ತು ಸಹಾಯಕರು ಸೇರಿದಂತೆ ಗ್ರಾಮದ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಂತರ ತಾಲೂಕಿನ ಕುರಹಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಭೇಟಿ ನೀಡಿ ಶಾಲೆಯ ಮಕ್ಕಳ ಕಲಿಕಾ ಚಟುವಟಿಕೆಗೆ ಬೇಕಾಗಿದ್ದ ಕಂಪ್ಯೂಟರ್ ನೀಡಿ ಶಾಲೆಯ ಮಕ್ಕಳ ಕಲಿಕಾ ಚಟುವಟಿಕೆಗಳನ್ನು ಪರಿಶೀಲಿಸಿ ಶಾಲೆಯ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ. ಚೆನ್ನಾಗಿ ಓದ್ಬೇಕಲ್ವಾ? ನಮ್ಮ ಪಾರ್ಥಸಾರಥಿ ಮತ್ತು ಡಾಕ್ಟರ್ ಗಂಗಾಧರ್ ಸರ್ ಅವರು ನಮ್ಮ ಗ್ರಾಮದ ಅಂಗನವಾಡಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ರ್ಯಾಕನ್ನು ಮಾಡಿಸ್ಕೊಟ್ಟಿದ್ದಾರೆ. ಅವರು ಇಂಥ ಸಮಾಜ ಸೇವಾ ಕಾರ್ಯಗಳನ್ನು ಅನೇಕ ಮಾಡ್ಕೊ ಬರ್ತಾ ಇದ್ದಾರೆ. ಹಲವು ಶಾಲೆಗಳಿಗೂ ಸಹ ಸಹಕಾರ ಕೊಡ್ತಿದ್ದಾರೆ. ಅವರಿಗೆ ನಾನು ನಮ್ಮ ಗ್ರಾಮದ ವತಿಯಿಂದ ಮತ್ತು ಎಲ್ಲ ಗ್ರಾಮಸ್ಥರ ವತಿಯಿಂದ ತುಂಬ ಹೃದಯದ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅವರು ಇನ್ನೂ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಹೆಚ್ಚು ಸಹಾಯ ಮಾಡೋ ಒಂದು ಶಕ್ತಿಯನ್ನು ಅವರಿಬ್ಬರಿಗೂ ಕೊಡಲಿ ಅಂತ ಕೇಳ್ಕೊತಾ, ಇನ್ನು ಈ ಸಣ್ಣ ಮಕ್ಕಳಿಗೆ ಅವರು ಮಾಡೋದು ನಿಜವಾಗ್ಲೂ ಒಳ್ಳೆಯ ಕೆಲಸ ಅಂತ ಹೇಳ್ತಾ ಇನ್ನು ಇದೇ ರೀತಿ ಅವ್ರ ಕಾರ್ಯ ಮುಂದುವರಿಲಿ ಅಂತ ನಾನು ಅವ್ರ ದೇವರಲ್ಲಿ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ. ದೊಡ್ಡ ಒಂದು ಕೆಲಸ ಆಗೈತೆ. ಇವತ್ತು ಮಕ್ಕಳಿಗೆ ಯಾವ ಮುಂದಿನ ಪ್ರಜೆಗಳಾಗಬೇಕೋ ಅಂಥ ಮಕ್ಕಳಿಗೆ ಮೂಲಭೂತವಾಗಿ ಏನು ಬೇಕು ಅನ್ನೋಂಥದ್ದನ್ನ ಇವತ್ತು ಡಾಕ್ಟರ್ ಗಂಗಾಧರ್ ಸರ್ ಮತ್ತು ಪಾರ್ಥಸಾರಥಿ ಸರ್ ಇಬ್ಬರೂ ಸೇರಿ ಮಂಜುನ ಜೊತೆ ಮಾತಾಡಿ, ಮೇಡಮ್ಮು ಮತ್ತು ನಮ್ಮ ಅರುಣವರು, ನಮ್ಮ ಸ್ಕೂಲ್ನ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅರುಣವರು ಮಾತಾಡಿದ್ದನ್ನು ಕೊಡ್ಸೋರೆ. ನಮಗೂ ಇದು ಆಶ್ಚರ್ಯ ಅನ್ನಿಸ್ತು. ಈಗ ನಮಗೆ ಅಂಗನವಾಡಿ ಎಲ್ಲ ಕೇಳ್ತಾ ಇದ್ದೋ, ಅಂಗನವಾಡಿ ಟೀಚರ್ ಓಡಾಡ್ತಿದ್ರು ನೋಡ್ತಾ ಇದ್ದೋ. ನಾವು ರಾಜಕೀಯದಲ್ಲಿ ಇದ್ದರೂ ಸಹ ಅರವಿಂದ್ ರಾಘವನವರು ಕಳೆದ ಆಗಸ್ಟ್ ತಿಂಗಳಲ್ಲಿ ಸ್ವತಂತ್ರ ದಿನಾಚರಣೆ ದಿನ ಬಂದಂಥ ಸಂದರ್ಭದಲ್ಲಿ ಒಂದು ಅಂಗನವಾಡಿಗೆ ಭೇಟಿ ಕೊಟ್ಟಾಗ ಮಕ್ಕಳನ್ನೆಲ್ಲರೂ ಕೂತ್ಕೊತಾವ್ರೆ ಅಂತ ನೋಡಿ, ಯಾಕೆ ಮಕ್ಕಳನ್ನ ಇಷ್ಟು ಇದಾಗಿ ಅವ್ರ ಈ ಥರ ಕುಂತವ್ರೆ ಅಂತೇಳಿ ಅವ್ರಿಗೆ ಸಣ್ಣ ಸಣ್ಣ ಚೇರ್ಗಳು, ಟೇಬಲ್ಲು, ಬೀರು ಇದಕ್ಕೆ ಬೇಕಾದಂಥ ಮೂಲಭೂತ ಒಂದು ವ್ಯವಸ್ಥೆನ ಮಾಡೋದಕ್ಕೆ ಹೊರಟರು. ಅವತ್ತೇ ನಮಗೂ ಇಲ್ಲಿ ಪರಿಸ್ಥಿತಿ, ಇಲ್ಲಿ ಅಂಗನವಾಡಿಯಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಐತೆ ಅನ್ನೋದು ಅವತ್ತು ಗೊತ್ತಾಯಿತು. ಅದ್ರ ಜೊತೆಗೆ ಇವತ್ತಿನ ದಿನ ಅರವಿಂದ್ ರಾಘವನವರು ಶಾಲೆಗೆ ಮಾಡ್ತಾ ಇರೋದಲ್ದೇ ಅಂಗನವಾಡಿಗೆ ಮಾಡೋದ್ರ ಜೊತೆ ನಮಗೆ ನಮ್ಮ ತಾಲೂಕಿಗೆ ಎಂಥ ಅದೃಷ್ಟ ಅಂದರೆ ಅವರೊಬ್ಬರು ದಾನಿ ಜೊತೆಗೆ ಇನ್ನಿಬ್ಬರು ನಮಗೆ ಉತ್ತಮವಾದಂಥ ಶಕ್ತಿಯುತವಾದಂಥ ದಾನಿಗಳು ಸಿಕ್ಕಿದ್ರು. ಡಾಕ್ಟರ್ ಗಂಗಾಧರ್ ಸರ್ ಮತ್ತು ಪಾರ್ಥಸಾರಥಿಯವರು. ನಾನು ಕಂಡಂಗೆ ಅವರು ಎಲ್ಲ ಕಡೆ ನಮ್ಮ ಪಾಂಡವಪುರ ಆಸ್ಪತ್ರೆಯಲ್ಲಿ ಒಂದು 3.5 ಲಕ್ಷ ಖರ್ಚು ಮಾಡಿರ್ತಕ್ಕಂಥ ಲೈಟಿಂಗ್ಸು, ನೀವೆಲ್ಲ ಕೂತ್ಕೊಳ್ತಿರಲ್ಲ ಕಲ್ ಬೆಂಚ್ಗಳು, ಆ ವ್ಯವಸ್ಥೆ, ನಮ್ಮ RSS ಕಾರ್ಯಾಲಯಕ್ಕೆ ಬೇಕಾದಂಥ ಸವಲತ್ತುಗಳು, ಅದಾದಮೇಲೆ ಹಿರಿಮನೆ ಶಾಲೆಯಲ್ಲಿ ವೈಫೈ ಬೇಕು. ನೋಡಿ, ನಮ್ಗೆ ಐಡಿಯಾನೇ ಇರೋದಿಲ್ಲ, ಏನೇನೋ ಕೇಳ್ತಿರ್ತೀವಿ. ಅವ್ರು ಬಂದು ಮಕ್ಕಳು ವೈಫೈ ಬೇಕು, ಮೊದಲು ಇವತ್ತೇ ಹಾಕ್ಸಿ ಅಂತೇಳಿ 35,000 ಕೊಟ್ಟು ಖರ್ಚು ಮಾಡಿಸಿದ್ರು. ಮತ್ತು ನಮ್ಮ ಶಾಲೆಗೆ ಮೆಟ್ಲುಗಳನ್ನ, ಕಬ್ಬಣ ಮೆಟ್ಲನ್ನ ಒಂದು 35,000 ಖರ್ಚು ಮಾಡಿಸಿದ್ರು. ಇದಾದ್ಮೇಲೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವ್ರ ಹತ್ರ ಸ್ಕೂಲ್ ಮಕ್ಕಳುಗಳಿಗೆ ಯೂನಿಫಾರ್ಮ್ ಕೊಡಿಸ್ತೋ. ಅದಾದಮೇಲೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಕಡೆ ಇವತ್ತು ಇಲ್ಲಿಗೆ ಬಂದಿರೋದ್ರ ಜೊತೆಗೆ ಕುರಟ್ಟಿಲು ಒಂದು ಅವ್ರಿಗೆ ಲ್ಯಾಪ್ಟಾಪ್ ಬೇಕು ಅಂತ ಹೇಳಿದ್ರು, ಅಲ್ಲಿ ಕೊಡ್ಸೋದಕ್ಕೆ ಹೋಯ್ತವ್ರೆ. ಮತ್ತೆ ಇನ್ನೊಂದು ಅದ್ಭುತವಾದ ಕೆಲಸ ಕೈ ಹಾಕಿದ್ರು. ಅರೂರಿನಲ್ಲಿರ್ತಕ್ಕಂಥ ಒಂದು ದೊಡ್ಡ ದೇವಸ್ಥಾನ, ಸಾವಿರಾರು ವರ್ಷಗಳ ಇತಿಹಾಸ, ಅದು ನಿಂತೋಗಿತ್ತು. ಅದನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಅದನ್ನು ಪ್ರಾರಂಭಿಸ್ಬೇಕು ಅಂತೇಳಿ ಅದೊಂದು ಕಾರ್ಯಕ್ರಮ ಮಾಡಿದ್ರು. ಅಂದರೆ ಅವರು ದಿನ ಬೆಳಗಾದರೆ
ಇಲ್ಲಿದ್ದಷ್ಟು ದಿನ ನಮ್ಮ ಅದರಲ್ಲೂ ನಿಮ್ಮ ಅದೃಷ್ಟ TS ಚಂದ್ರ, ನಾನು ಹೇಳ್ತಾ ಇರ್ತೀನಿ ಇನ್ನೊಂದು 20 ಅಡಿ ಈ ಕಡೆ ಆಗಿದ್ರೆ ನಮ್ಮ ಹೆಮ್ಮಳಿ ಪಂಚಾಯತಿ ಸೇರ್ತಿತ್ತಲ್ಲ ಅಂತ. ಯಾಕೆ ಅಂತಂದ್ರೆ TS ಚಂದ್ರ ಪಂಚಾಯತಿಗೆ ಸೇರುತ್ತೆ. ಬನಗಡದಲ್ಲಿ ಪಕ್ಕ ಇರ್ತಕ್ಕಂಥ ಶಾರದಿಂದಲ್ಲಿ ವಾಸ ಇರೋದು 100 ಜನ ಇರ್ಬೋದು. ಆದರೆ ನಮಗೆ ಸಮಾಜಕ್ಕೆ ನೆನಪಾಯ್ತಾ ಇರತಕ್ಕಂಥವ್ರು ಈ ಇಬ್ಬರು ಮಹನೀಯರು ಇವತ್ತೊಂದು ದಿನ ಉತ್ತಮವಾದ ಕೆಲಸ ಮಾಡೋರ. ಇದು ಹೊಸ ಮೆಥಡ್. ಇದು ನೋಡಿದಾಗ ಎಲ್ಲ ಕಡೆನೂ ನಮ್ಮ ಅಂಗನವಾಡಿಗೂ ಮಾಡಬೇಕು ಅಂತ ಅನಿಸ್ತದೆ. ನಮ್ಗೇನು ಖುಷಿ ಅಂದರೆ ಅಂಗನವಾಡಿ ಟೀಚರ್ಗಳು ಸುಮಾರು ಮನವಿ ಕೊಡ್ತಾವ್ರಲ್ಲ, ನಾವು ಬೇಕು ನಮ್ಮ 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 ಅಂಗನವಾಡಿನೂ ಅಪ್ಗ್ರೇಡ್ ಆಗಲಿ ಅಂತೇಳಿ ಎಲ್ಲರೂ ಆಸೆ ಪಟ್ಟು ನಮ್ಮ ಮಕ್ಕಳುಗಳು ಒಳ್ಳೇದಾಗಲಿ ಅಂತೇಳಿ ಕೆಲಸ ಮಾಡ್ತಾರೆ. ಅಂಥವ್ರ ಜೊತೆಗೆ ನಮ್ಮ ತಾಲೂಕಲ್ಲಿ ಇಂಥ ಮಹನೀಯರೆಲ್ಲ ಸೇರ್ಕೊಂಡವ್ರೆ. ಮಂಜಣ್ಣ ಸದಾ ಈಗಾಗಲೇ ಬಳದಕುಪ್ಪೆಗೂ ಈಗಾಗಲೇ ಅನೌನ್ಸ್ ಮಾಡಿಸೋರೆ. ಒಂದಲ್ಲ ಒಂದು ಶಿಕ್ಷಕರ ಭವನನ ಇವತ್ತು ನೆನೆಗುದ್ದಿ ಬಿದ್ದಿದ್ದನ್ನ ಮಂಜಣ್ಣವರು ಇವತ್ತು ತಾಲೂಕಲ್ಲಿ ಅಪ್ಗ್ರೇಡ್ ಮಾಡಿದ್ರು. ಮತ್ತು ಈ ಊರು ನಾನು ಹೇಳ್ತಾ 2 ಬೀದಿ ಇರೋದು ಅಂದರು. ಹೌದು, 2 ಬೀದಿ ಇದ್ರು ಇಡೀ ದೇಶದಲ್ಲಿ ಹೆಸರು ಮಾಡಿದ್ರಿ. ಇಂಗಲಕುಪ್ಪೆ ಛತ್ರ ಅಂದರೆ ಇಡೀ ದೇಶಕ್ಕೆ ಗೊತ್ತು ಅಂತ ಹೇಳಿದೆ. ಅಂಥ ಗ್ರಾಮದಲ್ಲಿ ಇವತ್ತು ಕೆಲಸ ಮಾಡಿದರೆ ಅವ್ರ ಜೊತೆ ನಾವು ಸದಾ ಇರ್ತೀವಿ. ಅವರು ದಿನ ಅವ್ರು ಇದ್ದಷ್ಟು ದಿನ ಏನಾದರೂ ಒಂದು ಕಾರ್ಯ ಮಾಡಬೇಕು ಅಂತ ಇರ್ತಾರೆ. ಅಂಥವ್ರ ಜೊತೆ ನಾವು ಸದಾ ಇರ್ತೀವಿ ಅಂತ ಹೇಳ್ತಾ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಪತ್ರಕರ್ತರು ವಿತ್ ಅವರು ಛಾಯಾಗ್ರಾಹಕದ ಸಂಘದ ಅಧ್ಯಕ್ಷರು, ಅವ್ರೇನು ನಗಲ್ ಕರೆದ್ರು ಅವ್ರು ಬರ್ತಾರೆ. ಬೇರೆ ಕಡೆ ಪತ್ರಕರ್ತರನ್ನ ಕರ್ಕೊ ಹೋಗಾಗಲ್ಲ ಸುಲಭವಾಗಿ. ಅವ್ರು ಒಳ್ಳೆತನ ಮುದವರು ಸಹ ಬರ್ತಾರೆ. ಮತ್ತು ಗ್ರಾಮದ ಯಜಮಾನರೆಲ್ಲ ಸೇರಿದ್ವಿ. ಮೇಡಮು ಫೋನ್ ಹಾಕಿದ್ರೆ ಈಗಾಗಲೇ ನೆಕ್ಸ್ಟ್ ಏನು ಬೇಕು ಅಂತ ಎಲ್ಲ ಉತ್ತಮವಾಗಲಿ, ಇದು ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ಕೊಂಡು ಮಾತನಾಡ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಿಗೆ ಕಿರಿಯರಿಗೂ ನಮನಗಳನ್ನು ಹೇಳ್ತಾ, ನಮ್ಮ ಪಾಂಡುಪುರ ತಾಲೂಕು ಕಸಬಾ ಹೋಬಳಿ ಇಂಗಲಗುಪ್ಪೆ ಗ್ರಾಮದಲ್ಲಿ ಇರ್ತಕ್ಕಂಥ ಅಂಗನವಾಡಿ ಈ ಒಂದು ಶುಕ್ರವಾರ ಶುಭ ದಿನ ಅಂತ ಕೆಲವರು ಹೇಳ್ತಾರೆ ಹಿರಿಯರು. ಈ ಸುಸಂದರ್ಭದಲ್ಲಿ ಬಂದಿರತಕ್ಕಂಥ ನಮ್ಮ ಮೇಲಾಧಿಕಾರಿಗಳು, ನನ್ನ ಹೆಸರುಗಳು ಸರಿಯಾಗಿ ವಾಯ್ಸ್ ಬರೋಲ್ಲ, ಮೇಲಾಧಿಕಾರಿಗಳು ಬಂದಿದ್ದೀರಿ. ದಯಮಾಡಿ ನಮ್ಮ ಮಂಜಣ್ಣವ್ರು ಬಂದಿದ್ದಾರೆ, ನಮ್ಮ ನೌಕರ ಸಂಘದ ಮಾಜಿ ಅಧ್ಯಕ್ಷರು ಬಂದಿದ್ದಾರೆ, ನಮ್ಮ ಗ್ರಾಮದ ಯಜಮಾನರುಗಳು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಕೆಲಸ ಇದು ಎಲ್ಲರಿಗೂ ಬರೋದಿಲ್ಲ. ಮನಸ್ಸು ವಿಶಾಲವಾಗಿರ್ತಕ್ಕಂಥ ಮನಸ್ಸಿನವ್ರಿಗೆ ಮಾತ್ರ ಬರ್ತದೆ. ವಿನ ದಾನ ಅನ್ನೋದು ಎಷ್ಟೇ ಐಶ್ವರ್ಯ ಇದ್ದರೂ ಅಂತಸ್ತಿದ್ರು ಸಹ ಬಿಡಲಿಕ್ಕಿಲ್ಲ. ಏಕೆಂದರೆ ಯಾರೋ ಹಿರಿಯರು ಹೇಳಿದರು, ನಮ್ಮನ್ನು ಬರೀ ಊಟ ಮಾಡೋಕ್ಕಂತ ಬಿಟ್ಟಿರೋದು, ಊಟ ಮಾಡ್ಕೊಂಡು ನಮ್ಮ ಮನೆಗೆ ಹೋಗ್ಬೇಕು ಅಷ್ಟೇ. ಎಷ್ಟೇ KG ಚಿನ್ನ ಇರಲಿ, ಎಷ್ಟೇ ಬೆಳ್ಳಿ ಇರಲಿ, ಎಷ್ಟೇ ಮನೆ ಇರಲಿ, ಎಷ್ಟೇ ಆಸ್ತಿ ಇರಲಿ, ಎಲ್ಲ ನಿಲ್ಲೇ ಬಿಟ್ಬಿಟ್ಟು ನಾವು ಹೋಗ್ಬೇಕೆ ವಿನ ಹೋಗುವಾಗ ಏನೂ ತಗೊಂಡೋಗಲ್ಲ. ಇದು ಅಂತ ಯಾರೋ ಹಿರಿಯರು ಹೇಳಿದಂಥ ಮಾತಿದು. ಅಂಥ ಮಧ್ಯದಲ್ಲಿ ನಾವು ದಾನಗಳು ಮಾಡಿ ಮಕ್ಕಳುಗಳಿಗೆ ಪುಣ್ಯ ಕಟ್ಕೋಬೇಕು ಅಂತ ಬಂದಿರತಕ್ಕಂಥ ನಮ್ಮ ಮೇಲಾಧಿಕಾರಿಗಳಿಗೆ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಗ್ರಾಮದ ಯಜಮಾನರ ಪರವಾಗಿ ನಾನು ನಮನಗಳನ್ನು ಸಲ್ಲಿಸ್ತಾ, ಒಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ದೀರಿ. ಬಣಗಡ್ತ ಹತ್ರ ಇದ್ದೀರಿ ಸರ್. ಸುಪ್ರೀಂ ಕೋರ್ಟ್ ಚೀಫ್ ಜಡ್ಜ್ ಆದಂಥ ES ವೆಂಕಟರಾಮಯ್ಯನವ್ರು ಬೆಳೆಸಿದಂಥ ಮನೆ ಇದು. ಪಕ್ಕದ ಮನೆ ES ವೆಂಕಟರಾಮಯ್ಯನವರು ಮನೆ. ಅವ್ರ ಮಗಳಾದಂಥ ನಾಗರತ್ನಮ್ಮ PV ನಾಗರತ್ನಮ್ಮನವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರೆ ಅಲ್ಲಿ. ಮತ್ತು ಅವ್ರ ತಮ್ಮ ಹೈಕೋರ್ಟ್ ಇಂದ್ರೇಶ್ರವರು ES ಇಂದ್ರೇಶ್ರವರು ಹೈಕೋರ್ಟ್ ಜಡ್ಜ್ ಆಗಿರ್ತಾರೆ. ಈ 3 ಪದಕಗಳನ್ನು ನಮ್ಮ ಇಂಗಲಗುಪ್ಪೆ ಗ್ರಾಮಕ್ಕೆ ಕೊಟ್ಟಿರ್ತಕ್ಕಂಥ ಅವ್ರ ಕುಟುಂಬಕ್ಕೆ ಈ ಶುಭ ದಿನದಲ್ಲಿ ನಾನು ತಮ್ಮ ಮಕ್ಕಳನ್ನ ತಿಳಿಸ್ತೀನಿ. ಎಲ್ಲ ಗ್ರಾಮಸ್ಥರಿಗೂ ಹಿರಿಯರಿಗೂ ನಮಸ್ಕಾರ. BJP ಮುಖಂಡರಾದಂಥ ಮಂಜಣ್ಣನವರಿಗೆ, ಮಾಜಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟರಾದಂಥ ಮಂಜುನಾಥ್ ಅವರಿಗೆ, ಪಾರ್ಥಸಾರಥಿ ಅವರಿಗೆ, ಗ್ರಾಮ ಪಂಚಾಯತಿ ಮೇಡಮ್ ಶೋಭಾ ಅವರಿಗೆ, ಪಂಚಾಯತಿ ವತಿ ಕಡೆಯಿಂದ ಬಂದಿರುವ ಅರುಣ್ ಅವರಿಗೆ, ಇಲ್ಲಿ ನೆರೆದಿದ್ದೀರಿ. ಪಂಚಾಯತಿ ಕಡೆಯಿಂದ ನಮಗೆ ಒಂದು ಮನವಿ ಮಾಡಿದ್ರು, ಈ ಅಂಗನವಾಡಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು. ಯಾಕಂದರೆ ಎಲ್ಲ ಪುಟ್ಟ ಮಕ್ಕಳು ಮುಂದಿನ ದೇಶದ ಪ್ರಜೆಗಳಾಗುವಂಥವ್ರು, ಅವ್ರಿಗೆ ಏನಾದರೂ ಒಂದು ಸಲಕರಣೆಗಳನ್ನು ಕೊಟ್ಟು ಒಂದು ಪ್ರೋತ್ಸಾಹ ಕೊಡಿ ಅಂತ ಅರುಣ್ ಕುಮಾರ್ ಅವರು ನಮ್ಮನ್ನು ಕೇಳಿದ್ರು. ಅವಾಗ ನಾವು ನೋಡಿರಲಿಲ್ಲ ಈ ಅಂಗನವಾಡಿನ. ನಾನು ಆರೋಗ್ಯಾಧಿಕಾರಿಯಾಗಿದ್ದೆ. ನಾವು ಇದ್ದಾಗ ICDS ಅಂತ ಅಂದರೆ ಅದು ಬೇರೆ ಪ್ರೋಗ್ರಾಮ್, ಅದರಲ್ಲಿ ಬರೀ ವ್ಯಾಕ್ಸಿನೇಷನ್ ಹಾಕೋದು ಇಂಥದ್ದು ಮಾಡ್ತಾಯಿದ್ರು, ಲಸಿಕೆ ಹಾಕೋದು ಅಂಥದ್ದು ಮಾಡ್ತಾಯಿದ್ರು. ಈ ಥರದ್ದು ಮಾಡ್ತಿರ್ಲಿಲ್ಲ. ಇವಾಗ ಬೇರೆ ಥರ ಇದಾಗಿದೆ. ನಮಗೂ ಒಂದು ಆಸಕ್ತಿ ಇತ್ತು, ಇದು ಹೇಗಿದೆ ನೋಡೋಣ ಅಂತ. ಸೊ ಹಾಗಾಗಿ ಇಲ್ಲಿ ಬಂದಾಗ
ಇಲ್ಲಿ ಬಂದು ನೋಡಿದ್ವಿ. ಅವರು ಶೋಭಾ ಮೇಡಮ್ ಅವರು ಭಾಳ ಉತ್ತೇಜನಕಾರಿಯಾಗಿ ನಮಗೆ ಇದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಅದರಿಂದ ನಾವು ಸ್ವಲ್ಪ ನಮ್ಮ ಮನಸ್ಸಿಗೂ ಅದು ಇಷ್ಟ ಆಯಿತು. ಹಾಗಾಗಿ ಈಗ ಇದೊಂದು ಕೇಳ್ಕೊಂಡ್ವಿ ಅವ್ರಿಗೆ, ನಿಮ್ಗೆ ಏನು ಬೇಕು. ಸೊ ಅವಾಗ ಅವ್ರು ಹೇಳಿದ್ರು, ಕೆಲವು ಐಟಮ್ಗಳು ಹೇಳಿದ್ರು ಅದು ಮೊದಲು. ಆಮೇಲೆ ನಮಗೂ ಇದು ತಲೆನಲ್ಲೇ ಇತ್ತು, ಇದನ್ನೇ ಮಾಡಿಸ್ಬೇಕು ಅಂತ. ಯಾಕಂತಂದರೆ ಈ ಮಕ್ಕಳಿಗೆ ಈಗಿನಿಂದಲೇ ಒಂದು ಶಿಸ್ತು ಅನ್ನೋದು ಅವ್ರಿಗೆ ಬರಬೇಕು. ಇದು ನಮ್ಮ ಒಂದು ಪುಸ್ತಕ ಎಂಥ ಕಡೆ ಇಡಬೇಕು, ನೀರಲ್ಲಿ ಇಡಬೇಕು, ಇದು ನಂದು ಜಾಗ, ನಾನೇ ಅದನ್ನು ಕ್ಲೀನ್ ಮಾಡ್ಕೋಬೇಕು, ನಾನೇ ಅದನ್ನು ಕಾಪಾಡ್ಕೊಬೇಕು ಅನ್ನೋ ಒಂದು ಈಗಿಂದ ಕಲಿಸಿದ್ರೆ ಅದು ಮುಂದೆ ಸತಾಯಗತಾಯವಾಗೂ ಅದು ಅವರ ಮನಸ್ಸಿನಲ್ಲಿ ಉಳಿದಿರುತ್ತೆ. ಸೊ ಆ ಉದ್ದೇಶದಿಂದ ನಾವು ಇದೊಂದು ಸಣ್ಣ ಒಂದು ಕೊಡುಗೆಯಾಗಿ ಈ ಅಂಗನವಾಡಿಗೆ ನಮ್ಮ ಕಡೆಯಿಂದ ಒಂದು ಮಾಡಿಕೊಟ್ಟಿದ್ವಿ. ಅದು ಅಲ್ಲದೆ ಇವರು ಡಾಕ್ಟರ್ ಹೇಳಿದಂಗೆ ಇದು ಭಾರತ ದೇಶದಲ್ಲೇ ಅತಿ ಪ್ರಖ್ಯಾತವಾದಂಥ ಹಳ್ಳಿ. ನಮ್ಮ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇದ್ದಂಥ ವೆಂಕಟರಮಣಯ್ಯನವರ ಊರು. ಅವರ ಪೈಕಿ ಮತ್ತು ಅವರ ಸಂಬಂಧಿಕರ ಪೈಕಿ ಈಗಲೂ ಈ ಊರಿನ ಜೊತೆ ಒಡನಾಟ ಇಟ್ಟುಕೊಂಡಿರೋದು ಭಾಳ ಸಂತೋಷದ ವಿಷಯ. ಯಾಕಂದರೆ ಭಾಳ ಜನ ಉತ್ತಮಾಧಿಕಾರಿಗಳಾಗಿ ಬರ್ತೋಗ್ಬಿಡ್ತಾರೆ, ಅದು ಅವರಲ್ಲಿ ಇಲ್ಲ. ಈಗಲೂ ಇಲ್ಲಿ ಬರ್ತಾರೆ, ಇಲ್ಲಿ ಇರ್ತಾರೆ ಅಂತ ಕೇಳಿಪಟ್ಟಿದ್ದೇನೆ. ಬಂದಿದ್ದು ಸರ್, ಕಳೆದ ತಿಂಗಳು ಬಂದಿದ್ದು. ಸೊ ಹಾಗಾಗಿ ನಮಗೂ ಒಂದು ಉತ್ಸಾಹದಿಂದ ನಾವು ಇಂಥದ್ದು ಒಂದು ಹಳ್ಳಿಗೆ ಒಂದು ಏನಾದರೂ ಒಂದು ಅಂಗನವಾಡಿಗೆ ಮಾಡಬೇಕು ಅಂತೇಳಿ ಇವತ್ತಿನ ದಿನ ಆ ಕಾರ್ಯ ಮಾಡಿದ್ದೇವೆ. ಎಲ್ಲರಿಗೂ ವಂದನೆಗಳು. ಹೇಳ್ಬಿಡಿ ಮತ್ತೆ. ವೇದಿಕೆ ಮೇಲೆ ಇರೋರಿಗೆಲ್ಲ ನಮಸ್ಕರಿಸುತ್ತಾ, ಈ ದಿನದ ಕಾರ್ಯಕ್ರಮಕ್ಕೆ ಹೆಂಗೆ ಅಂತಂದ್ರೆ ಅರುಣಾ ಬಿಲ್ ಕಲೆಕ್ಟ್ ಮಾಡಕ್ಕೆ ಅವನಿಗೆ ಬಂದಿದ್ದ. ಆಗ ಬಂದಾಗ ನಾನು ಹಿಂಗೆ ಅಂಗನವಾಡಿಗೆ ನಮ್ಗೆ ಏನು ಹೆಲ್ಪ್ ಮಾಡ್ಲಿಲ್ವಲ್ಲ ಅಂದೆ. ಆದ ತಕ್ಷಣ ಇಲ್ಲೇ ಕುತ್ಕೊಂಡು ಫೋನ್ ಮಾಡ್ದ ಸರ್ಗೆ. ಸರ್ ಆ ತಕ್ಷಣನೇ ಸ್ಪಂದಿಸಿದ್ರು, ಇನ್ನು ನೋಡ್ತೀನಿ ಪಾಡ್ತೀನಿ ಅಂತ ಏನು ಹೇಳಲೇ ಇಲ್ಲ. ಆ ಕ್ಷಣನೇ ಸ್ಪಂದಿಸಿದ್ರು, ಏನ್ ಬೇಕೋ ಹೇಳು ಅಂತ. ಅವರು ರೌಂಡ್ ಟೇಬಲ್ ಇದು ಕೇಳಿದ್ರು. ನಮ್ಗೇನು ಅಂದ್ರೆ ಈ ಥರದೊಂದು ಮೈಂಡಲ್ಲಿ ಇತ್ತು, ನನಗೆ ಈ ಥರ ಇದು ಮಾಡಬೇಕು ಅಂತ. ಹಂಗಾಗಿ ಆಯ್ತು ಕಣಮ್ಮ, ನಿನ್ಗೆ ಯಾಕೆ ಬೇಕಾಗಿ ಮಾಡಿಸ್ಕೊ ಅಂತ ಒಂದು ಇನ್ನೇನು ಉತ್ತರನೇ ಹೇಳಿಲ್ಲ ಅವರು. ಅವರೇ ಬಂದು ನೋಡ್ಕೊಂಡು ಹೇಳೋದು 3 ದಿನಕ್ಕೆ ಹಾಕ್ಸ್ಕೊಟ್ರು. ಅದೇ ಥರ ಊರಲ್ಲೂ ಅಷ್ಟೇ ಸರ್, ನನಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡವ್ರೆ, ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ನಾನು ಏನಂದ್ರೆ ಇಲ್ಲಿ ಕೆಲಸ ಮಾಡಿಕ್ಕೆ ನಾನು ಪುಣ್ಯ ಮಾಡಿದ್ನೇನೋ ಅಂತ ಅನ್ನಿಸ್ತದೆ. ಅಷ್ಟು ಚೆನ್ನಾಗಿ ನನಗೆ ಕೋಆಪ್ರೇಟ್ ಮಾಡ್ತಾರೆ. ಯಾವುದಕ್ಕೂ ಇಲ್ಲ ಅಂತ ಹೇಳಿದ್ರೆ ಯಜಮಾನ್ರೇ ಆಗ್ಬೋದು, ಓನರೇ ಆಗ್ಬೋದು, ಪೇರೆಂಟ್ಸ್ ಆಗ್ಬೋದು, ನಮ್ಗೆ ಯಾವುದೇ ರೀತಿ ನಾನು ಏನು ಕೇಳ್ತೀನಿ ಅದಕ್ಕೆ ತಿರುಗಿ ಮಾತಾಡೋದಿಲ್ಲ, ಹೇಳಿದೆಲ್ಲ ಕೊಡ್ತಾರೆ. ಈಗ ಲೊಕೇಶನ್ ಅಂತ ಹೇಳಿದ್ರು ಅರುಣನ್ಗೆ ಆಗ್ಬೋದು, ನೆನೆ ಒಂದು ಮಾತಂದೆ, ನಿಮ್ಗೆ ಏನು ಹೆಲ್ಪ್ ಬೇಕು ಕೇಳು ಅಂತ ಅದೇ ರೀತಿ ಎಲ್ರಿಗೂ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಅದೇ ರೀತಿ ನಿಮ್ಮ ಈ ಸಮಸ್ಯೆ ಏನಿದೆ ಸರ್, ಬೇರೆ ಅಂಗನವಾಡಿಗಳಿಗೂ ವಿಸ್ತಾರ ಮಾಡಲಿ ಅಂತ ನಿಮ್ಮಿಂದ ಕೇಳ್ಕೊಂಡು ಇಲ್ಲಿ ಇರೋರಿಗೆಲ್ಲ ಧನ್ಯವಾದಗಳು. ನೀವು ತಿನ್ಸಿ, ಅವ್ರು ತಿನ್ಸ್ಬೇಕು. ಮಕ್ಳು ತಿನ್ಲಿ ಫಸ್ಟ್. ಏನು ಕೊಡ್ಬೇಡ ನಮ್ಮ ಮಕ್ಕಳಿಗೆ, ಬರೀ ಕೆಳಗಡೆ ಮಾತ್ರ ಕೊಡು. ಎಲ್ಲರಿಗಿಂತ ಅವ್ರಿಗೆ ನಿನ್ ಕೊಡ್ತಪ್ಪ, ಎಲ್ಲ ನಿಮ್ಗೆ ನೀವು ತಿನ್ಬೇಕು. ನೀ ಕೇಳ್ದಲ್ಲ ಹೊರಗಡೆ ಸ್ವೀಟ್ ನಿನ್ ಕೊಡ್ತಪ್ಪ, ತಿಂದ ಸರ್ ಟೀ ಇಡ್ತೀವಿ. ಏನು ಬೇಡಮ್ಮ, ಕೈ ನೀರ ಕೊಡ್ಬಿಡವ ಇರ್ಲಿ ಬಿಡು. ಇಂಗ್ಲಕುಪ್ಪೆ ಗ್ರಾಮಸ್ಥರಿಗೆ, ಡಾಕ್ಟರ್ ಗಂಗಾಧರ್ ಅವ್ರಿಗೆ, ಪಾರ್ಥಸಾರಥಿ ಅವ್ರಿಗೆ, ಸರ್ ನಂಬರ್ ಕೊಡಿ. ತುಂಬಾ ಜೋರ ಸರ್ ಮಳೆ. ನೋಡಿ ಆಶ್ಚರ್ಯಪ್ಪ. ಎಂತಷ್ಟಿದೆ? 22 ಪರವಾಗಿಲ್ಲ. 1 to 7. ಸರ್ ಇಬ್ಬರಿದ್ರು, ಒಬ್ರು ಆಫೀಸ್ ಈಗ ಇದಾಗೋದು ಈಗ ಇವರ ಅವರೇ, ಈಗ ಇನ್ನೊಬ್ರು ಇವರೊಬ್ರು
ನಿಮ್ಮೂರವ್ರೆ ಯಾರು ಮಗಳಮ್ಮ? ಯಾರು ಬರ್ತಿ ಕೊಡ್ರಾ? ಬರ್ತಾರೆ ಅದೇ ಕಾನ್ಸೆಪ್ಟ್ನ ಇಲ್ಲಿ ತಗೊಂಡು ವಾರಕ್ಕೊಂದ್ಸಲ ರೊಟೇಷನ್ ಆಗ್ತದೆ ಸೈನ್ಸು ಎಲ್ಲ ಕಾರಣ ಚೇಂಜ್ ಆಗ್ತದೆ. ಇದು ಕಲೆ ಆಗ್ತು ಅಂದರೆ ಅವ್ರಿಗೆ ಇದರಲ್ಲಿ ಒಂದು 25% ಅರುವೆ ಮೆಮರಿ ಬಂದ್ಬಿಡುತ್ತೆ ಅಷ್ಟೇ. ಅಲ್ಲ ಇವಾಗ ತಲೆನಲ್ಲಿ ಹೌದು, ಫೋಟೋ ನೋಡಿ ನೆನ್ಸ್ಬೇಕು ಬರುತ್ತೆ ಅವರು ಇಂಥ ವ್ಯಕ್ತಿ ಅಂತ ಬಂದ್ಬಿಡುತ್ತಲ್ಲ. ಸ್ಟೇಜ್ ಮಾಡಿಸಿ ಒಂದು ಹಾಫ್ ಅನ್ ಅವರ್, ಒಂದು ಅಸೆಂಬ್ಲಿನ ಹಾಫ್ ಅನ್ ಅವರ್ ಆಗುತ್ತೆ ಸರ್. ಏನಾಗುತ್ತೆ ಅಂದರೆ ಬೆಳಗ್ಗೆ ಪ್ರೇಯರಲ್ಲಿ ಮಾಮೂಲಿ ಬನ್ನಿ ಅವರು ಮಂತ್ರಿಗಳು ಯಾರಿದ್ರೆ ವಾರ್ತಾ ಮಂತ್ರಿ ಯಾರಿದ್ರು ವಾರ್ತಾ ಮಂತ್ರಿ ಸರ್ ಇದು ಶಿಕ್ಷಣ ಮಂತ್ರಿ ಬೆಳಿಗ್ಗೆ ಏನ್ ಮಾಡ್ತೀವಿ ವಾರ್ತಾ ಮಂತ್ರಿ? ಪ್ರೇಯರಲ್ಲಿ ಏನಾಗುತ್ತೆ ಹೇಳಿ ಬೆಳಿಗ್ಗೆ ಪ್ರೇಯರಲ್ಲಿ ಮೊದಲು ನಾವೆಲ್ಲ ಬೋರ್ಡ್ ಎಲ್ಲಾನು ರೆಡಿ ಮಾಡಿರ್ತೀವಿ, ಬಂದು ಕಾಷನ್ ಕೊಟ್ಟು ಪ್ರೇಯರ್ ಮಾಡ್ತೀವಿ, ಆಮೇಲೆ ಬಂದು ಪೇಪರ್ ಓದ್ತೀವಿ, ಆಮೇಲೆ ಟುಡೇಸ್ ವರ್ಡ್ಸ್ ಕನ್ನಡ ಮೀನಿಂಗ್ ಪದಗಳ ಅರ್ಥ, ಗಾದೆ ಮಾತು ಮತ್ತು ಥಾಟ್ ಆಫ್ ದ ಡೇ ಎಲ್ಲ ಓದ್ತೀವಿ. ಆಮೇಲೆ ಎರಡೆರಡು ಪ್ರಶ್ನೆ ಸಾಮಾನ್ಯ ಜ್ಞಾನದವು ಕೇಳ್ತೀವಿ. ಆಮೇಲೆ ಲಾಸ್ಟಲ್ಲಿ ಪುಸ್ತಕ ಪರಿಚಯ ಮಾಡ್ತೀವಿ. ಏನು ಹೆಸರು ನಿಮ್ಮ ಹೆಸರು? ಚಾರ್ವಿತಾ ಕೆಪಿ. ನೀನೇನು ಮಾಡ್ತೀವಿ? ಓದಪ್ಪ. Date 2nd January 2026. Date Friday. Thought of the day: never stop learning because life never stop teaching. ವೆರಿ ಗುಡ್, ವೆರಿ ಗುಡ್. ನೀನೇನು ಮಾಡ್ತೀವಪ್ಪ ಮಂತ್ರಿ? ನಾವು ಹಾಗಂದ್ರೆ ಏನು? ಹಾಗಂದ್ರೆ ಏನು? ಹೌದು, ನೆವರ್ ಸ್ಟಾಪ್ ಲರ್ನಿಂಗ್ ನಾವು ಓದೋದನ್ನ ನಿಲ್ಲಿಸಬಾರ್ದು. ಯಾಕೆ? ಬಿಕಾಸ್ ಲೈಫಲ್ಲಿ ನಾವು ಏನಾದ್ರು ಒಂದು ಕಲಿತಾನೇ ಇರಬೇಕು, ನಿಲ್ಲಿಸಬಾರ್ದು. ಇದು ಸರ್ ಇದು ಬಟ್ ಕೂತ್ಕೊಂಡ್ರೆ ಸೊ ಹಂಗಾಗಿ ಸ್ವಲ್ಪ ಕೂತ್ಕೊಂಡಿದ್ದೀನಿ. ವರ್ಕ್ ಕೊಟ್ಮೇಲೆ ಇಲ್ಲಿ ಕಳಿಸ್ತೀನಿ. ಒಳ್ಳೆ ತುಂಬ ಕೆಲಸ ಮಾಡ್ತಿದ್ದೀರಾ. ಈಗ ನಾನೇ ಸರ್ ಒಂದ್ಮೇಲೆ ಅರ್ವಿದೆ. ಸಿಸ್ಟಮಲ್ಲಿ ಒಂದ್ಮೇಲೆ ಅರ್ವಿದೆ. ಪಿ ಡಿ ಎಫ್ ತಗೊಂಡು ಇಂಗ್ಲೀಷ್ ಕೊಡ್ತಾನೆ, ಸ್ವಲ್ಪ ಎಲ್ಲ ಇಂಗ್ಲೀಷ್ ಕಾಲವಿರಲಿ ಅಂತೇಳಿ ಇಷ್ಟು ಇಂಗ್ಲೀಷ್ ಮಾಡಿಸ್ತೇನೆ. ಚಂದಾಗಿರೋ ಸ್ಕೂಲ್ ಸಿಗ್ಬೇಕು ಮಾಸ್ಟರು. ಪಾಪ ಇಲ್ಲಿ ನೀನು ಬನ್ನಿ 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 ಬನ್ನಿ. ಅವನು ಸರ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಕರೀರಿ, 1-2-3 ಕರೀರಿ, 1-2-3 ಕರೀರಿ. ಇನ್ನು ಇಂಗ್ಲೀಷ್ ಬುಕ್ ತಗೊಂಬ, ಸೆಕೆಂಡ್ ಸ್ಟ್ಯಾಂಡರ್ಡ್ ಬನ್ನಿ. ಹಾಂ ಸರ್, ಆಮೇಲೆ ಮೊಬೈಲ್ ಇಂಗ್ಲೀಷ್ ತಗೊಂಬ. ಏನಮ್ಮ ಹೆಸರು? ವೆರಿ ಗುಡ್. ಕಾನ್ಸನೆಂಟ್ಸ್ ಎಷ್ಟಿದೆ? ಕಾನ್ಸನೆಂಟ್ಸ್ ಕಾನ್ಸನೆಂಟ್ಸ್ ಟೋಟಲ್ ಲೆಟರ್ಸ್ 26. ಓವೆಲ್ಸ್ ನ ಲೆಸ್ ಮಾಡು, ಕಳಿ. 21. ವೆರಿ ಗುಡ್. ಸರ್ ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗಿದ್ದು. ಅಂದರೆ ಇವಳು ಮನೇಲಿ ಪೇರೆಂಟ್ಸ್ಗಳ ಅಡ್ಮಿಷನ್ ಮಾಡಿಸೋಕ್ಕೆ ಭಾಳ ಕಷ್ಟಪಟ್ಟಿದ್ದೀನಿ. ಡೌಟು ಹೌದು, ಮಾಡ್ತಾರೆ ಅಂತ. ಚಾಲೆಂಜ್ ತಗೊಂಡು ಯಾಕೆಂದರೆ ಸಿಂಗಲ್ ಇದ್ದಾರೆ ಅನ್ನೋ ಒಂದು ಲೆಕ್ಕಕ್ಕೆ ಮಾಡ್ಕೊಂಡು ಮಾಡಿದ್ರು. ಬಟ್ ಇವಳನ್ನ ಇಟ್ಕೊಂಡು ಈ ಸಲ ನಾನು 6 ಅಡ್ಮಿಷನ್ ಮಾಡಿಸಿದೆ. ಇವಳು ಫಸ್ಟ್ ಸ್ಟ್ಯಾಂಡ್ ಚೆನ್ನಾಗಿ ಓದ್ತಾರೆ, ಇವಳನ್ನ ತೋರಿಸಿ 3 ಒಳ್ಳೆಲ್ಲ ಕೆಲಸ ಬರ್ಕೊಂಡು ಇವಳು ಇಟ್ಕೊಂಡೆ. ಯಾಕೆಂದರೆ ಪ್ರೈವೇಟದು ಜಾಸ್ತಿ ಮೋಹ ಇದೆ. 6 ಬಸ್ ಬರ್ತದೆ ಸರ್, 6 ಪ್ರೈವೇಟ್ ಬಸ್ ಬರ್ತದೆ ಸರ್. ಹೆಂಗ್ ಬರ್ತಾರೆ ಗೌರ್ಮೆಂಟ್ ಬಸ್ಸೇ ಬರಲ್ಲ ಈಗ. 6 ಪ್ರೈವೇಟ್ ಬಸ್ ಬರ್ತದೆ. ಸೊ ಇವಳನ್ನ ಫಸ್ಟ್ ಸ್ಟ್ಯಾಂಡ್ ಸೇರಿಸ್ಕೊಂಡು ಇವಾಗ ಇವಳನ್ನ ಮಾಡಿ ಇವಳು ಈ ಸಲ ನಿಮ್ಗೆ ಇಷ್ಟ ಆಗೋದು ನಾನು ಲೆಸ್ ಆಗಿದ್ದೀನಿ ಈಗ. ಇಲ್ಲಾಂದ್ರೆ ಸ್ಟ್ರೆಂತ್ ಕಡಿಮೆ ಆಗಿದೆ ಸರ್. ಯಾಕೆ ನಾನು ಅಲ್ಲಿಂದ ರಾಯಚೂರಿಂದ ಬಂದಾಗ 16 ಸೇರಿದ್ದೀವಿ. ಇಂಗ್ಲೀಷ್ ವ್ಯಾಮೋಹ ಜಾಸ್ತಿ. Colors around us. ಇಲ್ಲ ಅಲ್ಲ ಇವಾಗ ಪಾಠ ಮಾಡ್ತಿರೋದು ಹಂಗೆ ಮಾಡ್ತಾರೆ ಸೆಕೆಂಡ್ ಸ್ಟ್ಯಾಂಡರ್ಡ್. Colors around us. It was yet another day and the 7 colors were back to fighting. I am the best, the prettiest, the brightest on. They ಕನ್ನಡನೇ ಚೆನ್ನಾಗಿ ಓದು. went white, brown and black also joined in with ಫಸ್ಟ್ ಸ್ಟ್ಯಾಂಡರ್ಡ್ ಅದು. each on saying, I am the best for the sunset. ಸಾಕು ಮಗಳೇ, ಸಾಕು. ಸರ್ ಎಷ್ಟು ಜನ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗಿದ್ದೀರಲ್ಲ ಅದೆಲ್ಲ ಹೋಗ್ತಾರೆ. ಪ್ರತಿಯೊಬ್ಬರದ್ದು ಫೈಲ್ ಮೇಂಟೈನ್ ಮಾಡಿದ್ದೀವಿ. ಸೋಪಿನಲ್ಲಿರುವ ಫೈಲ್ ಇದೆ. ಆ ಫೈಲಲ್ಲಿ ಏನು ತಪ್ಪೇನಿಲ್ಲ.
ಪ್ರಯತ್ನ ಮಾಡ್ತಾರೆ ಅಲ್ವಾ? ಪ್ರತಿಯೊಬ್ಬರು ಪ್ರಯತ್ನ ಮಾಡೋದು ತೆವಳುತ್ತೆ, ಆಮೇಲೆ ತಿನ್ಕೊಳ್ಳೋ ಪ್ರಯತ್ನ ಮಾಡೋದು. ಯಾರೋ ನಿಲ್ಸ್ಕೊಟ್ಟವ್ರ ಅವರು ಆಮೇಲೆ ನಡೆಯಕ್ಕೆ ಶುರು ಮಾಡುತ್ತೆ. ಹೊಡ್ಕೊಂಡು ಬರ್ತಾರ ಸೈನ್ ಮಾಡಿದ್ರು ಅದೆಲ್ಲ ಪ್ರಯತ್ನ ಇದ್ದಲ್ಲಿ ಏನು ಕಂಪ್ಲೀಟ್ ಅವರು ಪೇರೆಂಟ್ ಸೈನ್ಗಳು ಸಹ ಎಲ್ಲ ಕಂಪ್ಲೀಟ್ ಅವ್ರು ಏನು ಮಾಡ್ಕೊಂಡಿದ್ದಾರೆ ಎಲ್ಲನೂ ಸಹ ಇಂಡಿವಿಜುವಲ್ ಫೈಲ್ ಮಾಡಿದ್ದೀವಿ. ಅಲ್ಲಿ ಇಲ್ಲಿ ನಾನು ಮಕ್ಕಳು ಜಾಸ್ತಿ ಇರೋದು ತಗೊಂಡು ಬಂದು ಬಟ್ 8 TC ಹೋಗ್ಬಿಟ್ಟು ಬೇರೆ ಅದ್ವಾರೆ ಹೋಗ್ತಿದ್ವಿ. ಈ ಸಹ ಭಾಷೆ ಸರ್ನು ಹೋಗ್ಬಿಟ್ಟು ಸರ್ ವಿಜಯ್ ಬೆಟ್ಟ STG ಆಮೇಲೆ ಯಾವುದು ಓಕೆ ಮಕ್ಕಳ ಇಲ್ಲಿ ತಿಳ್ಕೊಳ್ಳಿ ಗೊತ್ತಾಗಲಿ ಮಕ್ಕಳು ಈ ಕಡೆ ತಿಳ್ಕೊಳ್ಳಿ. ನನ್ನ ಕಡೆ ತಿಳ್ಕೊಳ್ಳಿ. ಇವತ್ತು ನಮ್ಮ ಶಾಲೆಗೆ ಸರಿ ಪಾರ್ಸಾರ್ಥಿ ಅಂತೇಳಿ ನಮ್ಮ ಶಾಲೆಗೆ ಡಾಕ್ಟರ್ ಗಂಗಾಧರ್ ಸರ್ ಹಾಗೂ ಪಾರ್ಥಸಾರ್ಥಿ ಅವರು ಹಾಗೂ ನನಗೆ ಇವರು ಭಾಳ ಚಿಕ್ಕದಿಂದ ಪರಿಚಯ ಇರೋರು. ನಾನು ಚಿಕ್ಕದಿಂದ ನೋಡಿರೋದು ಮಂಜಾತ್ ಸರ್ ಅಂತೇಳಿ ಹಿರಿಮಾಡಿ ಅವರು. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿದ್ದಂತಹ ಮಂಜಾತ್ ಸರ್ ಅವರು, ಬಳೆತಿಗುಪ್ಪೆ ಅವರು, ಇವರೆಲ್ಲರೂ ಸಹ ಇವತ್ತು ನಮ್ಮ ಶಾಲೆಗೆ ಆಗಮಿಸಿ ನಿಮಗೋಸ್ಕರ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಈ ಶಾಲೆ ಚೆನ್ನಾಗಿ ಎಲ್ಲ ರೀತಿ ಆಕ್ಟಿವಿಟಿ ನಡೆಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಗೆಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಗಂಗಾಧರ್ ಸರ್ ಮತ್ತು ಅವರ ಒಂದು ನೇತೃತ್ವದಲ್ಲಿ ನಮ್ಮ ಶಾಲೆಗೆ ಒಂದು ಕಂಪ್ಯೂಟರನ್ನು ಕೊಡೋದಕ್ಕೆ ಇಷ್ಟಪಟ್ಟು ಇವತ್ತು ತಂದು ಅಸೆಂಬ್ಲಿ ಮಾಡ್ತಾರೆ. ಅವ್ರು ಬರೋದಕ್ಕಿಂತ ಮುಂಚೆ ಕೆಲವು ಅನಿವಾರ್ಯ ಕೆಲಸ ಇರೋದ್ರಿಂದ ಹೊರಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಶಾಲೆಯ ಎಲ್ಲ ಮಕ್ಕಳ ಪರವಾಗಿ ಹಾಗೂ ನಮ್ಮ ಅತಿ ಶಿಕ್ಷಕರ ಪರವಾಗಿ ಮತ್ತು ನಮ್ಮ ಅಡಿಗೆಯವ್ರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಎಲ್ಲರೂ ಜೋರಾಗಿ ಚಪ್ಪಳ ಹಾಕೋದು ಅಂತ ಅವ್ರಿಗೆ ಧನ್ಯವಾದ.